ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಖ್ಯಾತರಾದಂತಹ ಡಿ.ವಿ. ಗುಂಡಪ್ಪನವರು. 17 ಮಾರ್ಚ್ 1887ರಂದು ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಎಂಬಲ್ಲಿ ಜನಿಸುತ್ತಾರೆ. ಇವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಗುಂಡಪ್ಪನವರ ಆರಂಭದ ವಿದ್ಯಾಭ್ಯಾಸ ಹುಟ್ಟೂರಲ್ಲೇ ನಡೆಯಿತು. ಸಂಸ್ಕೃತದ ಪರಿಚಯವೂ ಆಯಿತು. 1898ರಲ್ಲಿ ಗುಂಡಪ್ಪನವರು ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾರೆ. ಅದೇ ವರ್ಷ ಇಂಗ್ಲಿಷ್ ಲೋಯರ್ ಸೆಕೆಂಡರಿಯನ್ನು ಕೂಡ ಮುಗಿಸುತ್ತಾರೆ. 1905ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದದೇ ಇದ್ದ ಕಾರಣ ಅಲ್ಲಿಗೆ ತಮ್ಮ ಕಲಿಕೆಯನ್ನು ನಿಲ್ಲಿಸಿದರು. ಪ್ರೌಢಶಾಲೆಯಲ್ಲಿ ಓದುವಾಗಲೇ ಗುಂಡಪ್ಪನವರಿಗೆ ಮದುವೆಯಾಗುತ್ತದೆ. ಹೆಂಡತಿ ಹೆಸರು ಭಾಗೀರಮ್ಮ. ಮುಂದೆ ಮುಳಬಾಗಿಲಿನ ಒಂದು ಶಾಲೆಯಲ್ಲಿ ಬದಲಿ ಅಧ್ಯಾಪಕರಾಗಿ ಕೆಲಕಾಲ ಕೆಲಸವನ್ನು ನಿರ್ವಹಿಸುತ್ತಾರೆ. ಅದೇ ಅವರ ವೃತ್ತಿ ಜೀವನದ ನಾಂದಿಯಾಗುತ್ತದೆ. ಆದರೂ ಆ ವೃತ್ತಿಯಲ್ಲಿ ಇರಲಾಗದೆ ವೃತ್ತಿಯನ್ನು ಬಿಟ್ಟು ಕೋಲಾರದ ಚಿನ್ನದ ಗಣಿಯಲ್ಲಿ, ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಆ ವೃತ್ತಿಯಲ್ಲೂ ಸಹ ಇರಲಾಗದೆ 1905 ಮತ್ತು 6ರಲ್ಲಿ ಬೆಂಗಳೂರಿಗೆ ಬಂದಂತಹ ಡಿ.ವಿ.ಜಿಯವರು ಸೂರ್ಯೋದಯ ಪ್ರಕಾಶಿಕ ಎಂಬ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ. ನಂತರ 1907ರಲ್ಲಿ ನವರತ್ನ ಕೃಷ್ಣಸ್ವಾಮಿ ಎಂಬುವವರೊಂದಿಗೆ ಸೇರಿ ಭಾರತಿ ಎಂಬ ಪತ್ರಿಕೆಯನ್ನು ಸ್ಥಾಪಿಸುತ್ತಾರೆ. ಸುಮತಿ ಸಾಪ್ತಾಹಿಕ ಪತ್ರಿಕೆ ಮತ್ತು ಸುಮತಿ ಗ್ರಂಥಮಾಲೆಯನ್ನು, ಸೋಷಿಯಲ್ ಸರ್ವಿಸ್ ಲೀಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಮುಂದೆ ಇದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಾಗಿ ಮಾರ್ಪಾಡಾಯಿತು. ದಿ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್ ಎಂಬ ಮಾಸಪತ್ರಿಕೆಯನ್ನು, ಕರ್ನಾಟಕ ಜನಜೀವನ ಮತ್ತು ಅರ್ಥಸಾರ್ಥಕ ಪತ್ರಿಕೆಗಳನ್ನು ಸ್ಥಾಪಿಸಿದರು. ಡಿ.ವಿ.ಜಿಯವರು ಆಧುನಿಕ ಭಾರತೀಯ ಸಾಹಿತ್ಯದ ಅತ್ಯಮೂಲ್ಯವಾದಂತಹ ರತ್ನ. ಅವರು 60 ವರ್ಷಗಳಿಗೂ ಹೆಚ್ಚು ಕಾಲ ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿ 1975 ಅಕ್ಟೋಬರ್ 7ರಂದು ನಿಧನರಾಗುತ್ತಾರೆ. 2003ರಲ್ಲಿ ಬೆಂಗಳೂರಿನ ಬ್ಯೂಗಲ್ ರಾಕ್ ಪಾರ್ಕಿನಲ್ಲಿ ಡಿ.ವಿ.ಜಿಯವರ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಇವರ ಕವನ ಸಂಕಲನಗಳು ವಸಂತ ಕುಸುಮಾಂಜಲಿ, ನಿವೇದನ, ವಿದ್ಯಾರಣ್ಯ ಸ್ತುತಿ, ಕುಮಾರವ್ಯಾಸನ ದರ್ಶನ, ಉಮರನ ಹೊಸಗೆ, ಮಂಕುತಿಮ್ಮನ ಕಗ್ಗ, ಶ್ರೀರಾಮ ಪರೀಕ್ಷಣಂ, ಅಂತಃಪುರ ಗೀತೆಗಳು, ಮಹಾಚುನಾವಣೆ, ಭಾರತ ಭುವಂದನಂ, ಮಹಾತ್ಮ ಗಾಂಧಿ ಜ್ಞಾಪಕ ಪದ್ಯ ಸಂಗ್ರಹ, ವಾಲ್ಮೀಕಿ ವ್ಯಾಸವಂದನಂ, ಗೀತಾಶಾಕುಂತಲಂ, ಶೃಂಗಾರ ಮಂಗಳಂ, ಶ್ರೀಕೃಷ್ಣ ಪರೀಕ್ಷಣಂ, ಕೇತಕೀವನ ಅನ್ನುವಂತಹ ಕವನ ಸಂಕಲನಗಳನ್ನು ಬರೆದಿದ್ದರು. ವಸಂತ ಕುಸುಮಾಂಜಲಿ ಅನ್ನುವಂಥದ್ದು 1922ರಲ್ಲಿ ಪ್ರಕಟವಾದಂತಹ ಡಿ.ವಿ.ಜಿಯವರ ಪ್ರಥಮ ಕವನ ಸಂಕಲನ. ಈ ಸಂಕಲನದಲ್ಲಿ 2 ಭಾಗಗಳಿವೆ. ಮೊದಲನೆಯ ಭಾಗದಲ್ಲಿ ಜೀವಗೀತೆ ಮತ್ತು ಆತ್ಮಗೀತೆ ಎಂಬ ಕವನಗಳಿವೆ. ಜೀವಗೀತೆಯು ಜೆ.ಜಿ. ವಿಟೈ ಕವಿಯ ಮೈ ಸೋಲ್ ಅಂಡ್ ಐ ಎನ್ನುವಂತಹ ಕವನದ ಅನುವಾದ. ಆತ್ಮಗೀತೆಯು ವಾಲ್ಟ್ ವಿಟ್ಮನ್ ಕವಿಯ ಸಾಂಗ್ ಆಫ್ ಮೈ ಲೈಫ್ ಅನ್ನುವಂತಹ ಕವನದ ಅನುವಾದ. ಎರಡನೇ ಭಾಗದಲ್ಲಿ ದೇಶಭಕ್ತರ, ಸಮಾಜ ಸುಧಾರಕರ, ದಾನಿಗಳ, ಸಂಸ್ಕೃತಿ ಚಿಂತಕರ ಕುರಿತು ಬಿಡಿ ಕವನಗಳನ್ನು ಒಳಗೊಂಡಿರುವಂಥದ್ದು. ಇವೆಲ್ಲವೂ ಸೀಸಪದ್ಯಗಳಾಗಿವೆ. ವಸಂತ ಕುಸುಮಾಂಜಲಿಯ ಕವನಗಳು 7 ದಶಕಗಳ ನಂತರವೂ ಕನ್ನಡಿಗರ ನಾಲಿಗೆಯಲ್ಲಿ ನಲಿದಾಡುತ್ತಿವೆ. 1924ರಲ್ಲಿ ಪ್ರಕಟವಾದಂತಹ ನಿವೇದನ ಸಂಕಲನದ ಪದ್ಯಗಳು ಕೂಡ ಅನುವಾದಗಳಾದರೂ ಸ್ವತಂತ್ರ ರಚನೆಗಳಂತೆ ಹೊಸತನ, ರಮ್ಯತೆಯಿಂದ ಕೂಡಿರುವಂಥದ್ದು. ಇದೊಂದು ದಾರ್ಶನಿಕ ಮತ್ತು ಭಕ್ತಿಪೂರ್ವ ಕವನಗಳ ಸಂಕಲನ. ಇದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಿಂದ 1924ರಲ್ಲಿ ಪ್ರಕಟವಾಗುತ್ತದೆ. ಜೀವನದ ಆಳವಾದ ಅರ್ಥ, ಪ್ರಕೃತಿಯ ಸೌಂದರ್ಯ, ಆಧ್ಯಾತ್ಮಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಚಿತ್ರಿಸಿರುವಂಥದ್ದು.
ವನ ಸುಮದೊಳೆನ್ನ ಜೀವವು ವಿಕಸಿಸುವಂತೆ ಮನುವನನುಗೊಳಿಸು ಗುರುವೇ ಹೇ ದೇವ ಅನ್ನುವಂತಹ ಸುಂದರ ಕವನ ಇದರಲ್ಲಿ ಅಡಗಿರುವಂಥದ್ದು. ಜೀವನವು ಕಾಡಿನ ಹೂವಿನಂತೆ ಅಹಂಕಾರವಿಲ್ಲದೆ ಮೌನವಾಗಿ ಪರಿಮಳ ಬೀರುತ್ತಾ ಸಮಾಜಕ್ಕೆ ಉಪಕಾರಿಯಾಗಿ ಬದುಕಬೇಕು ಎಂಬ ಸಂದೇಶವನ್ನು ಈ ಕವನ ನೀಡುವಂಥದ್ದು. ಕಾಡಿನಲ್ಲಿರುವಂತಹ ಸುಂದರವಾದ ಹೂವಿನಲ್ಲಿ ಅಹಂಕಾರ ಯಾವ ರೀತಿ ಇರುವುದಿಲ್ಲವೋ ಅದೇ ರೀತಿ ಅಹಂಕಾರವಿಲ್ಲದೆ ಪ್ರೀತಿಯಿಂದ ಬದುಕುವಂತೆ ನನ್ನ ಮನಸ್ಸನ್ನು ರೂಪಿಸು ಎಂದು ಕವಿ ದೇವರಲ್ಲಿ ಈ ಕವನದ ಮೂಲಕ ಪ್ರಾರ್ಥಿಸುತ್ತಾರೆ. ಉಮರನ ಹೊಸಗೆ ಅನ್ನುವಂಥದ್ದು ಸೂಫಿ ಸಂತ ಉಮರ್ ಖಾಯಂನ ಗೀತೆಗಳನ್ನು ಎಡ್ವರ್ಡ್ ಫಿಟ್ ಜೆರಾಲ್ಡ್ ಅನ್ನುವಂಥವರು ಇಂಗ್ಲಿಷಿಗೆ ಭಾಷಾಂತರ ಮಾಡಿದ್ದನ್ನು DVG ಅವರು ಕನ್ನಡಕ್ಕೆ ಅನುವಾದಿಸುತ್ತಾರೆ. ರುಬಾಯತ್ ಪದದಲ್ಲಿರುವಂತಹ ರುಬಾಯಿ ಎಂದರೆ 4 ಸಾಲಿನ ಛಂದಸ್ಸಿನ ಚೌಪದಿ ಎಂದರ್ಥ. ಆಡುವವನೆಸೆವಂತೆ ಬೀಳ್ವ ಚೆಂಡಿಗದೇಕೆ ಎಡಬಲಗಳೆಣಿಕೆ, ಸೋಲ್ಗೆಲುವುಗಳ ಗೋಜು ನಿನ್ನ ನಾರಿತ್ತಲೆಸೆದಿಹನು, ಬಲ್ಲವನಾತನೆಲ್ಲ ಬಲ್ಲವನವನು ಬಲ್ಲನೆಲ್ಲವನು. ಇದು ಉಮರ್ ಖಾಯಮ್ಮನ ರುಬಾಯತ್ತುಗಳಲ್ಲಿ ಒಂದಾಗಿದೆ. DVG ಅವರಿಗೆ ಪ್ರಸಿದ್ಧತೆಯನ್ನು ತಂದುಕೊಟ್ಟ ಮುಕ್ತಕಗಳ ಸಂಕಲನ ಮಂಕುತಿಮ್ಮನ ಕಗ್ಗ. ಇದು 1943ರಲ್ಲಿ ಪ್ರಕಟಗೊಳ್ಳುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಆಘಾತಗಳನ್ನು ಮತ್ತು ಜೀವನದ ಕಷ್ಟಗಳನ್ನು ಎದುರಿಸಲು ಮನೋಸ್ಥೈರ್ಯವನ್ನುಂಟು ಮಾಡುವಂತಹ ಹಿತಬೋಧೆಗಳನ್ನೊಳಗೊಂಡ DVG ಅವರ ಮಂಕುತಿಮ್ಮನ ಕಗ್ಗ ಕನ್ನಡ ಭಾಷೆಯ ಅತ್ಯಂತ ಜನಪ್ರಿಯ ಕೃತಿಗಳಲ್ಲೊಂದು. ಯಾವುದೇ ಕಾರಣದಿಂದಲಾದರೂ ಮನಸ್ಸು ಕುಗ್ಗಿದಾಗ ಎಂಥವರಿಗೂ ಸಾಂತ್ವನ ನೀಡುವ ಅಪೂರ್ವ ವಚನ ಸಂಗ್ರಹವಿದು. ಜನತೆಗೆ DVG ಅವರು ಮಾಡಿರುವಂತಹ ಉಪಕಾರಗಳಲ್ಲಿ ಕಗ್ಗ ವಿಶೇಷವಾಗಿ ಸ್ಮರಿಸಬೇಕಾದದ್ದು. ಕಗ್ಗದ ಪದ್ಯಗಳು ಅನೇಕರ ಜೀವನದಲ್ಲಿ ಆತ್ಮೀಯ ಮಿತ್ರನ ಸ್ಥಾನವನ್ನು ಪಡೆದಿದೆ. ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತಹ ಒಂದು ಪ್ರಸಿದ್ಧ ಕಗ್ಗವನ್ನು ಹೇಳುವುದಾದರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥದ್ದು. ಇವರ ಮಂಕುತಿಮ್ಮನ ಕಗ್ಗದಲ್ಲಿ 945 ಮುಕ್ತಕಗಳು ಇವೆ. ಈ ಸಂಕಲನದ ಪ್ರತಿ ಮುಕ್ತಕಗಳು 4 ಸಾಲಿನ ಸರಳ ರಗಳೆಯ ರಚನೆಗಳು. ಈ ಮುಕ್ತಕಗಳ 1, 2 ಮತ್ತು 3ನೆಯ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳಿರುತ್ತವೆ. ಕೊನೆಯ ಸಾಲಿನಲ್ಲಿ 5 ಮಾತ್ರೆಯ 2 ಗಣಗಳು ಮತ್ತು ಕೊನೆಯಲ್ಲಿ ಮಂಕುತಿಮ್ಮ ಎಂಬ ಪದಗುಚ್ಛವಿರುತ್ತದೆ. ಈ ಕೃತಿಯನ್ನು ಕವಿ TS ವೆಂಕಣ್ಣಯ್ಯ ಮತ್ತು ಮೋಕ್ಷಗುಂಡು ಕೃಷ್ಣಮೂರ್ತಿಯವರಿಗೆ ಅರ್ಪಿಸಿದ್ದಾರೆ. ಮರುಳಮುನಿಯ ಕಗ್ಗ ಅನ್ನುವಂಥದ್ದು 1984ರಲ್ಲಿ ಪ್ರಕಟವಾದಂತಹ DVG ಅವರ ಕೃತಿ. ಇದು ಮಂಕುತಿಮ್ಮನ ಕಗ್ಗದ ಮುಂದುವರೆದ ಭಾಗದಂತಿದೆ. ಇದು ಸಹ ಮುಕ್ತಕಗಳ ಸಂಕಲನ. ಈ ಕೃತಿಯನ್ನು DVG ಅವರ ಮಗನಾದಂತಹ BGL ಸ್ವಾಮಿಯವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಮರುಳಮುನಿಯ ಕಗ್ಗದಲ್ಲಿ ಬರುವಂತಹ ಒಂದು ಕಗ್ಗವನ್ನು ಈ ರೀತಿ ನೋಡಬಹುದು. ಬಡವನಾರ್ ಮಡದಿಯೊಲವಿನ ಸವಿಯನರಿಯದವನು, ಹುಡುಗರಾಟದಿ ಬೆರೆತು ನಗಲರಿಯದವನು, ಹುಡುರಾಗನೊಲಗದಿ ಕುಳಿತು ಮೈಮರಿಯದವನು, ಬಡಮನಸೇ ಬಡತನವೋ ಮರುಳಮುನಿಯ ಅನ್ನುವಂಥದ್ದು. ಶ್ರೀರಾಮ ಪರೀಕ್ಷಣಂ ಅನ್ನುವಂಥದ್ದು 1945ರಲ್ಲಿ DVG ಅವರು ರಚಿಸಿದಂತಹ ಪ್ರಸಿದ್ಧ ಕಾವ್ಯ. ಇದರಲ್ಲಿ ರಾಮಾಯಣದ ಜಟಿಲ ಸನ್ನಿವೇಶಗಳ ಮೂಲಕ ಶ್ರೀರಾಮನ ವ್ಯಕ್ತಿತ್ವವನ್ನು ಪರೀಕ್ಷಿಸುವಂತಹ ಒಂದು ತಾತ್ವಿಕ ವಸ್ತುವನ್ನು ಒಳಗೊಂಡಿರುವಂಥದ್ದು. ಶ್ರೀರಾಮನು ಕೇವಲ ಪುರಾಣ ಪುರುಷನಲ್ಲ, ಆತ ಮನುಷ್ಯ ಲೋಕದಲ್ಲಿ ಸಾಧನೆ, ಚಿಂತನೆ ಮತ್ತು ಕಷ್ಟಗಳ ಮೂಲಕ ಸತ್ಯವನ್ನು ಅರಿತ ಮಹಾಪುರುಷ ಎನ್ನುವಂಥದ್ದು DVG ಅವರು ಪ್ರತಿಪಾದಿಸುತ್ತಾರೆ. ಇವರ ಅಂತಃಪುರ ಗೀತೆ 1950ರಲ್ಲಿ ಪ್ರಕಟಗೊಂಡಂಥದ್ದು. ಇದರಲ್ಲಿ ಬೇಲೂರು ಚೆನ್ನಕೇಶವ ಸನ್ನಿಧಿಯ ಅಂತಃಪುರದ ಮದನಿಕೆಯರ ವಿಲಾಸ ವಿಭ್ರಮಗಳನ್ನು ಗೀತಾರೂಪದಲ್ಲಿ ಹಿಡಿದಿಟ್ಟಿರುವಂತಹ ಕೃತಿಯಾಗಿದೆ. ಗೇಯ ಮಾಧ್ಯಮದ ಸಮರ್ಥವಾದ ಬಳಕೆಗೆ ಇನ್ನೊಂದು ನಿದರ್ಶನ DVG ಅವರ ಗೀತಾ ಶಾಕುಂತಲ 1960ರಲ್ಲಿ ಪ್ರಕಟಗೊಂಡಂಥದ್ದು.
ಕಾಳಿದಾಸನ ಶಕುಂತಲ ನಾಟಕದ ಕೆಲವು ಸರಸ ಸಂದರ್ಭಗಳ ಸಂಗೀತಾನುವಾದವಾಗಿದೆ. ಶಕುಂತಲೆ ಮತ್ತು ದುಷ್ಯಂತನ ಪ್ರಣಯ, ಶಾಪ, ವಿರಹ ಮತ್ತು ಪುನರ್ಮಿಲನದ ಕಥೆಯನ್ನು ಹಂತ ಹಂತವಾಗಿ ವಿವರಿಸುತ್ತದೆ. ಇವರ ಜ್ಞಾಪಕ ಚಿತ್ರಶಾಲೆಯು ಹಳೆಯ ಮೈಸೂರು ರಾಜ್ಯದ ಮಹನೀಯರ ಜೀವನ ಮತ್ತು ಸಾಧನೆಗಳನ್ನು ಪರಿಚಯಿಸುವಂತಹ 8 ಸಂಪುಟಗಳ ಅತ್ಯಮೂಲ್ಯ ಆತ್ಮಚರಿತ್ರೆ. ಇದು ರಾಜಕಾರಣಿಗಳು, ಸಾಹಿತಿಗಳು, ಕಲಾಕಾರರು ಮತ್ತು ಸಮಾಜ ಸುಧಾರಕರ ವ್ಯಕ್ತಿತ್ವವನ್ನು ಚಿತ್ರಿಸುವಂತಹ ಕೃತಿಯಾಗಿದೆ. 1923ರಲ್ಲಿ ಪ್ರಕಟಗೊಂಡಂತಹ ಕೇತಕೀವನ ಅನ್ನುವಂತಹ ಸಂಕಲನದಲ್ಲಿ 95 ಕವನಗಳಿವೆ. ಇದರಲ್ಲಿ ಭಾವಗೀತೆಗಳು, ಪ್ರೇಮಗೀತೆಗಳು, ಬದುಕಿನ ಕಷ್ಟ ಸುಖಗಳನ್ನು ತೋರಿಸುವಂತಹ ಬಹುಬಗೆಯ ಗೀತೆಗಳನ್ನು ನಾವು ನೋಡಬಹುದು. ಇದರಲ್ಲಿ ಬರುವಂತಹ ಭಾವಗೀತೆಗಳನ್ನು ಬುದ್ಧಿಭಾವಗಳ ವಿದ್ಯುದ್ದಾಲಿಂಗನ ಎಂದು ಕುವೆಂಪು ವರ್ಣಿಸಿದ್ದಾರೆ. ಇವರ ಶ್ರೀಕೃಷ್ಣ ಪರೀಕ್ಷಣಂ ಅನ್ನುವಂತಹ ಕೃತಿ 1973ರಲ್ಲಿ ಪ್ರಕಟಗೊಂಡಿದ್ದು, ಶ್ರೀಕೃಷ್ಣನ ಕುರಿತು ಜನಸಾಮಾನ್ಯರ ಸಂದೇಹಗಳಿಗೆ ನೀಡಿದ ಉತ್ತರದಂತಿರುವಂತಹ ಕಾವ್ಯವಿದಾಗಿದೆ. ಇವರು ಬರೆದಂತಹ ಜೀವನ ಚರಿತ್ರೆಗಳು: ದಿವಾನ್ ರಂಗಾಚಾರ್ಲು 1911, ಗೋಪಾಲಕೃಷ್ಣ ಗೋಖಲೆ 1915, ವಿದ್ಯಾರಣ್ಯ ವೃತ್ತಾಂತ ವಿದ್ಯಾರಣ್ಯರ ಸಮಕಾಲೀನರು 1933, ದಾದಾಬಾಯಿ ನವರೋಜಿ ಅನ್ನುವಂಥದ್ದು 1950ರಲ್ಲಿ ಬರೆದಂತಹ ಜೀವನ ಚರಿತ್ರೆಗಳಾಗಿವೆ. ಇವರು 1911ರಲ್ಲಿ ಬೆಕ್ಕೋಜಿ, 1912ರಲ್ಲಿ ಇಂದ್ರವಜ್ರ ಅನ್ನುವಂತಹ ಮಕ್ಕಳ ಸಾಹಿತ್ಯವನ್ನು ಬರೆದಿದ್ದರು. ಇವರು ಬರೆದಂತಹ ಕಾವ್ಯ ಸೌಂದರ್ಯ ಮೀಮಾಂಸಾ ಕೃತಿಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಸಾಹಿತ್ಯ ಶಕ್ತಿ, ಸಂಸ್ಕೃತಿ, ಕಾವ್ಯ ರಹಸ್ಯ ಅನ್ನುವಂಥದ್ದು. ಇವರ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅನ್ನುವಂತಹ ಕೃತಿ 1932ರಲ್ಲಿ ಪ್ರಕಟಗೊಳ್ಳುತ್ತದೆ. ಈ ಕೃತಿಯು ಪೌರಾತ್ಯ ಮತ್ತು ಪಾಶ್ಚಾತ್ಯ ವಿಚಾರಧಾರೆಗಳನ್ನು ಒಳಗೊಂಡಿರುವಂಥದ್ದು. ಇದರಲ್ಲಿ ಜೀವನದ ಅನುಭವಗಳು ಮತ್ತು ಸಾಹಿತ್ಯದ ಸೌಂದರ್ಯದ ಮೂಲಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಹಿತ್ಯ ಮತ್ತು ಜೀವನದ ಸೌಂದರ್ಯದ ಕುರಿತಾದಂತಹ ಚಿಂತನೆಗಳನ್ನು ಇದರಲ್ಲಿ ಕಾಣಬಹುದು. ಇವರ ಸಾಹಿತ್ಯ ಶಕ್ತಿ ಎನ್ನುವಂತಹ ಕೃತಿ 1950ರಲ್ಲಿ ಪ್ರಕಟಗೊಳ್ಳುತ್ತದೆ. ಸಾಹಿತ್ಯ ಶಕ್ತಿ ಕೃತಿಯು ಸಾಹಿತ್ಯವು ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಮನುಷ್ಯನ ಭಾವನೆ, ಗುಣ ಮತ್ತು ಶೀಲವನ್ನು ರೂಪಿಸುವಂತಹ ಶಕ್ತಿಯನ್ನು ಹೊಂದಿದೆ ಎನ್ನುವಂಥದ್ದನ್ನು ಎತ್ತಿ ಹೇಳುತ್ತದೆ. ಇದರಲ್ಲಿ 12 ಉಪನ್ಯಾಸಗಳಿದ್ದು, ಸಾಹಿತ್ಯದ ಪಾಂಡಿತ್ಯ ಮತ್ತು ಅದರ ಸೃಜನಶೀಲತೆಯನ್ನು ಚರ್ಚಿಸಲಾಗಿದೆ. ಸಾಹಿತ್ಯವು ಕೇವಲ ಓದುವ ವಸ್ತು ಅಲ್ಲ, ಅದು ವ್ಯಕ್ತಿಯ ದೃಷ್ಟಿಕೋನವನ್ನು ಬದಲಾಯಿಸುವ ಮತ್ತು ಸಮಾಜವನ್ನು ಪ್ರೇರೇಪಿಸುವ ಶಕ್ತಿಯನ್ನು ಹೊಂದಿದೆ ಎಂಬುದನ್ನು ಈ ಕೃತಿ ತಿಳಿಸುತ್ತದೆ. ಇವರು ಬರೆದಂತಹ ನಾಟಕಗಳು: ಕನಕಾಲುಕ 1911, ತ್ರಿಲೋತ್ತಮೆ 1921, ಕನ್ನಡ ಮ್ಯಾಕ್ಬತ್ 1936, ವಿದ್ಯಾರಣ್ಯ ವಿಜಯ 1941, ಜಾಕೇಟ್ 1909, ಪ್ರಹಸನತ್ರಯಿ ಮತ್ತು ಪರಶುರಾಮ ಅನ್ನುವಂಥದ್ದು 1974ರಲ್ಲಿ ಬರೆದಂತಹ ನಾಟಕಗಳಾಗಿವೆ. ಇವರು ಬರೆದಂತಹ ರಾಜಕೀಯ ಕೃತಿಗಳು: ಮೈಸೂರಿನ ಕೈಗನ್ನಡಿ 1915, ವೃತ್ತಪತ್ರಿಕೆ 1928, ಸ್ವರಾಜ್ಯ ಎಂದರೇನು 1944, ರಾಜ್ಯಶಾಸ್ತ್ರ 1957, ರಾಜ್ಯಾಂಗ ತತ್ವಗಳು 1954, ರಾಜಕೀಯ ಪ್ರಸಂಗಗಳು 1958, ರಾಜಕೀಯ ಪ್ರಸಂಗಗಳು ಭಾಗ 2 1960, 1968ರಲ್ಲಿ ಇಂಡಿಯಾದ ಭಾಷಾ ಪ್ರಶ್ನೆ, ಇಂಗ್ಲಿಷ್ನ ಸ್ಥಾನ, ಸಾರ್ವಜನಿಕದಲ್ಲಿ ಸಾತ್ವಿಕ, ಸಂಕೀರ್ಣ ಸ್ಮೃತಿ ಸಂಪುಟ ಅನ್ನುವಂಥದ್ದು 1977ರಲ್ಲಿ ಬರೆದಂತಹ ರಾಜಕೀಯ ಕೃತಿಗಳಾಗಿವೆ. ಇವರು ಬರೆದಂತಹ ಮನನ ಗ್ರಂಥಗಳು: ಬಾಳಿಗೊಂದು ನಂಬಿಕೆ, ಪುರುಷ ಸೂಕ್ತ, ಈಶೋಪನಿಷತ್ತು, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ, ಶೃಂಗಾರ ಮಂಗಳಂ, ದೇವರು, ಋತು ಸತ್ಯ ಧರ್ಮ, ಸಂಸ್ಕೃತಿ ಎನ್ನುವಂತಹ ಕೃತಿಗಳನ್ನು ಬರೆದಿದ್ದರು. ಬಾಳು ಸಾರ್ಥಕವಾಗಲು ಬೇಕಾದಂತಹ ಧನ್ಯಾತ್ಮಕ ದೃಷ್ಟಿಕೋನ, ಮೌಲ್ಯ ಮತ್ತು ಆತ್ಮವಿಶ್ವಾಸದ ಮಾರ್ಗದರ್ಶಿಯಾದಂತಹ ಅಂಶಗಳನ್ನು ಒಳಗೊಂಡಿರುವಂತಹ ಕೃತಿ ಬಾಳಿಗೊಂದು ನಂಬಿಕೆ ಅನ್ನುವಂಥದ್ದು. ಇದು 1950ರಲ್ಲಿ ಪ್ರಕಟಗೊಳ್ಳುತ್ತದೆ. ಇದು
ಬದುಕಿನ ಮೌಲ್ಯವಲ್ಲದೆ ಧರ್ಮ ಮತ್ತು ಆತ್ಮಬಲದ ಮೂಲಕ ಬದುಕಿನ ಸಂಕಷ್ಟಗಳನ್ನು ಎದುರಿಸಲು ಪ್ರೇರೇಪಿಸುತ್ತದೆ. ಸನಾತನ ಮೌಲ್ಯಗಳನ್ನು ಆಧುನಿಕ ಸಂದರ್ಭಕ್ಕೆ ಅನ್ವಯಿಸಿ 44 ಲೇಖನಗಳಲ್ಲಿ ಜೀವನ ದರ್ಶನವನ್ನು ಹಂಚಿಕೊಂಡಿದ್ದಾರೆ ಡಿವಿಜಿ ಅವರು. ಮಂಕುತಿಮ್ಮನ ಕಗ್ಗದಂತೆ ಇದು ಸಹ ಸಂಸ್ಕೃತಿ ಮತ್ತು ತಾತ್ವಿಕ ಚಿಂತನೆಗಳ ಸಾರವನ್ನು ಸರಳವಾಗಿ ನೀಡುತ್ತದೆ. ಡಿವಿಜಿಯವರಿಗೆ 1967ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಅನ್ನುವಂಥದ್ದು. ಈ ಕೃತಿ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಕಲ್ಯಾಣವನ್ನು ಸಾಧಿಸಲು ಪ್ರೇರಣೆಯನ್ನು ನೀಡುವಂಥದ್ದು. ಇದು ಇಂದಿನ ಆಧುನಿಕ ಕಾಲಕ್ಕೂ ಅತ್ಯಂತ ಪ್ರಸ್ತುತವಾದಂತಹ ಜೀವನ ಮಾರ್ಗದರ್ಶಿಯಾಗಿದೆ. ಡಿವಿಜಿಯವರು 1932ರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1941ರಲ್ಲಿ ಸೈನ್ಸ್ ಟು ರೀಬಿಲ್ಡ್ ಎಂಬ ಲೇಖನದ ಬಗ್ಗೆ ಲಂಡನ್ನ ನೇಚರ್ ಪತ್ರಿಕೆಯ ಮೆಚ್ಚುಗೆಯನ್ನು ಗಳಿಸುತ್ತಾರೆ. 1961ರಲ್ಲಿ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸುತ್ತದೆ. 1967ರಲ್ಲಿ ಇವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತದೆ. 1973ರಲ್ಲಿ ಡಿವಿಜಿ ಸನ್ಮಾನ ಸಮಿತಿ ಇವರಿಗೆ 1 ಲಕ್ಷ ರೂಪಾಯಿಗಳ ಗೌರವಧನವನ್ನ ಸಮರ್ಪಿಸುತ್ತದೆ. ಇದನ್ನು ತಾವೇ ಸ್ಥಾಪಿಸಿದಂತಹ ಗೋಖಲೆ ಸಂಸ್ಥೆಗೆ ದಾನ ಮಾಡುತ್ತಾರೆ. 1974ರಲ್ಲಿ ಇವರಿಗೆ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ದೊರೆಯುತ್ತದೆ. ಜೊತೆಗೆ ಇವರು 1928ರಲ್ಲಿ ಅಖಿಲ ಕರ್ನಾಟಕ ಪತ್ರಕರ್ತರ ಸಮಾವೇಶ ಮತ್ತು ಕರ್ನಾಟಕ ಪತ್ರಿಕೋದ್ಯೋಗಿಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರುತ್ತಾರೆ. ಭಾರತೀಯ ಅಂಚೆ ಸೇವೆ ಡಿವಿಜಿಯವರ ನೆನಪಿಗೆ 1988ರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಕೊನೆಯಲ್ಲಿ ಡಿವಿಜಿಯವರ ಹಾಸ್ಯ ಪ್ರವೃತ್ತಿಯನ್ನು ಹೇಳುವುದಾದರೆ, ಅವರು ವ್ಯಾಕರಣ ಕಲಿಯಲು ಗರಣಿ ಕೃಷ್ಣಾಚಾರ್ಯರಲ್ಲಿ ಹೋದಾಗ ಅವರಿಗೆ ಶಬ್ದಶಾಸ್ತ್ರ ಒಲೆಯದೆ ಸೂಪಶಾಸ್ತ್ರದಲ್ಲಿ ಪರಿಣಿತಿ ಪಡೆದುದಾಗಿ ಒಂದು ಹಾಸ್ಯಭರಿತ ಸಂಸ್ಕೃತ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತಾರೆ: ನ ವೇದಾಂತೆ ಗಡ ನ ಚ ಪರಿಚಿತಂ ಶಬ್ದಶಾಸ್ತ್ರಂ ನ ವಾ ತರ್ಕೆ ವೇದೆ ನ ಚ ಸರಸತಾ ಕಾವ್ಯನಿಹವೆ ವಯಂ ಶ್ರೀಮದ್ ಬ್ಯಾಳಹುಳಿ ಪಳದ್ಯ ಕೋಸಂಬರಿ ತೊವ್ವಿ ಅಯಗ್ರೀವಾಂಬೋಡಿ ಕರಿಗಡಬು ದದನ್ಯರಸಿಕಃ. ಇದರ ಅರ್ಥ, ನಾವು ವೇದಾಂತದಲ್ಲಿ ನುರಿತವರಲ್ಲ, ವ್ಯಾಕರಣವನ್ನು ಅರಿತವರಲ್ಲ, ತರ್ಕ ವೇದಗಳನ್ನು ತಿಳಿದವರಲ್ಲ, ಸಾಹಿತ್ಯದಲ್ಲಿ ಸರಸತೆ ಇಲ್ಲ, ಆದರೆ ಕೇವಲ ಶ್ರೀಮದ್ ಬೇಳೆಹುಳಿ ಪಳದ್ಯ ಕೋಸಂಬರಿ ತೊವ್ವೆ ಅಯಗ್ರೀವ ಆಂಬೊಡೆ ಕರಿಗಡಬು ಮತ್ತು ಮೊಸರನ್ನದಲ್ಲಿ ರಸಿಕರು ಅನ್ನುವಂಥದ್ದು. ಈ ಸಾಲುಗಳು ಡಿವಿಜಿಯವರ ಹಾಸ್ಯ ಪ್ರಜ್ಞೆಯನ್ನು ತೋರಿಸಿಕೊಡುವಂಥದ್ದು. ಒಟ್ಟಾರೆ ಡಿವಿಜಿಯವರು ಪತ್ರಿಕಾ ಸಂಪಾದಕರಾಗಿ, ಕವಿಗಳಾಗಿ, ನಾಟಕಗಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವಂತಹ ಸೇವೆ ಅವಿಸ್ಮರಣೀಯವಾದದ್ದು. ಡಿವಿಜಿಯವರ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.